ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಮದ್ದೂರು, ಮೈಸೂರು ಹಾಗೂ ಬೆಂಗಳೂರಿನ ಮಧ್ಯದಲ್ಲಿರುವ ಮದ್ದೂರಿನಲ್ಲಿ ನೆಲೆಸಿರುವ ಉಗ್ರ ನರಸಿಂಹ ದೇವಾಲಯಕ್ಕೆ ಹೋಗೋಣ. ನರಸಿಂಹನ ದರ್ಶನ ಮಾಡೋಣ, ಹಾಗೆ ಅಲ್ಲಿಯ ಕಥೆಯನ್ನು ನಾವು ಇಲ್ಲಿ ಪೂಜೆ ಮಾಡುವವರಿಂದ ಕೇಳೋಣ. ಎರಡು ಕೈನಲ್ಲಿ ಪಾಶ ಅಂಕುಶ, ಮೂರು ಕಣ್ಣು ದೇವರಿಗೆ, ಎರಡು ಕಣ್ಣುಗಳ ಮಧ್ಯ ನಾಮದ ಕೆಳಗಡೆ ಮೂಗಿನ ಮೇಲೆ ಚಿಕ್ಕದಾಗಿ ದೊಡ್ಡ ಹಾಕಿ ಕಾಣಿಸುತ್ತೆ. ಅಷ್ಟಭುಜ ತ್ರಿನೇತ್ರ ಮುಗ ನರಸಿಂಹದೇವ ಅಲಂಕಾರ ಆಗಿರೋದ್ರಿಂದ ಎಲ್ಲ ಮುಚ್ಚೋಗಿದೆ. ದೇವರಿಗೆ ಅಭಿಷೇಕದ ಸಂದರ್ಭದಲ್ಲಿ ಅರಿಶಿಣದ ಅಲಂಕಾರ ಮಾಡಿದಾಗ, ಎಣ್ಣೆ ಮಜ್ಜನ ಮಾಡಿದಾಗ ಸ್ವಾಮಿ ಸ್ಪಷ್ಟವಾಗಿ ದರ್ಶನ ಆಗುತ್ತೆ. ವಿಗ್ರಹ ದ್ವಾಪರ ಅಂತ್ಯದ್ದು. ಹಿಂದೆ ದ್ವಾಪರ ಅಂತ್ಯ ಆಗಬೇಕಾದ್ರೆ ಅರ್ಜುನ ಕೃಷ್ಣನ ಹೇಳ್ಕೊಂಡ್ರಂತೆ, ಎಲ್ಲ ಅವತಾರ ದರ್ಶನ ಆಯಿತು, ಉಗ್ರ ನರಸಿಂಹನ ಅವತಾರ ನೋಡಲಿಲ್ಲ, ಮತ್ತೆ ಮಾಡಿ ತೋರಿಸು ಅಂತ ಹೇಳಿ ಕೇಳಿದಾಗ ಅದು ಆಗೋಗಿದೆ, ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೃಷ್ಣ ಶಿಲಾರೂಪದಲ್ಲಿ ಮೂರ್ತಿನಲ್ಲಿ ಮಾಡಿ ಬ್ರಹ್ಮದೇವರ ಮುಖಾಂತರ ಈ ಮೂರ್ತಿನ ಇಲ್ಲಿ ಪ್ರತಿಷ್ಠೆ ಮಾಡಿಸಿದ್ದಾರೆ. ಈ ಮೂರ್ತಿ ಬ್ರಹ್ಮ ಪ್ರತಿಷ್ಠೆ ಆದ್ದರಿಂದ ಈ ಊರಿಗೆ ಬಂದು ಅರ್ಜುನಪುರಿ ಕ್ಷೇತ್ರ, ಅರ್ಜುನಗೋಸ್ಕರ ಆದ್ದರಿಂದ ಅರ್ಜುನಪುರಿ ಅಂತ ಹೆಸರಿತ್ತು. ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ಅಂತಂದರೆ 11, 12ನೇ ಶತಮಾನದಲ್ಲಿ ಈ ದೇವಸ್ಥಾನನ ಇಲ್ಲಿ ಕಟ್ಟಿರುವಂಥದ್ದು. ಈ ಕಂಬಗಳೆಲ್ಲ ಸಂಪೂರ್ಣ ಹೊಯ್ಸಳ ಶಿಲ್ಪಕಲೆ. ಆಗಿನ ಕಾಲದಲ್ಲಿ ಈ ಮದ್ದು ಗುಂಡುಗಳೆಲ್ಲ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಆದ್ದರಿಂದ ಈ ಊರಿಗೆ ಬಂದು ಮದ್ದಿನ ಊರು, ಮದ್ದೂರು ಅಂತ ಹೇಳಿ ಇವಾಗ ಒಂದು ಹೆಸರಿದೆ. ಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಮತ್ತು ಪಕ್ಕದಲ್ಲಿ ವರದರಾಜ ಸ್ವಾಮಿ ದರ್ಶನ.